ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆಯಾ ರೋಡ್ ರೇಜ್ ಕೇಸ್ಗಳು. ರೋಡ್ ರೇಜ್ ಕೇಸ್ ಬಗ್ಗೆ ಈಗ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ರೋಡ್ ರೇಜ್ ಕೇಸ್ಗಳ ಬಗ್ಗೆ ಅನೇಕ ಬಾರಿ ಉಲ್ಲೇಖ ಆಗ್ತಾ ಇದೆ. ಅನೇಕರು ಈ ಟ್ವಿಟರ್ ಮೂಲಕ ಇರ್ಬೋದು, ಜೊತೆಗೆ ಪೊಲೀಸ್ ಖಾತೆಗಳೇನಿರ್ತಾವೆ ಅಕೌಂಟ್ಸ್, ಅದಕ್ಕೆ ಟ್ಯಾಗ್ ಮಾಡಿ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಸಣ್ಣ ಪುಟ್ಟ ಗಲಾಟೆಗಳು ರೋಡ್ ರೇಜ್ ರೀತಿಗೆ ತಿರುಗ್ತಾ ಇದ್ದಾವೆ. ಎಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ಸಣ್ಣ ಪುಟ್ಟ ಮಾತುಕತೆ ಶುರುವಾದ್ರೂ ಕೂಡ ನೀವು ಎಚ್ಚರವನ್ನ ವಹಿಸಬೇಕು. ಬೇರೆಯವರಿಗೆ ತೊಂದರೆ ಆಗದೇ ಇರೋ ರೀತಿಯಾಗಿ ನಡೆದುಕೊಳ್ಬೇಕು. ಒಂದು ವೇಳೆ ತೊಂದರೆ ಆಯಿತು ಅಂದ್ರೆ 112ಗೆ ಕರೆ ಮಾಡಿ ಅಂತ ಕಮಿಷನರ್ ಬಿ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೋಡ್ ರೇಜ್ ಕೇಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ. ಪುಂಡು ಪೋಖ್ರಿಗಳು ಮಧ್ಯರಾತ್ರಿಯಲ್ಲಿ ಕೂಡ ಮಕ್ಕಳಿದ್ದಾರೆ, ಮಹಿಳೆ ಇದ್ದಾರೆ ಅನ್ನೋದನ್ನು ಕೂಡ ನೋಡದೆ ಅಡ್ಡ ಹಾಕಿ ಗ್ಲಾಸ್ ಹೊಡಿತಾರೆ, ಕಾರ್ ಮೇಲೆ ಡ್ಯಾಮೇಜ್ ಮಾಡ್ತಾರೆ, ಅವರಿಗೆ ಆವಾಜ್ ಹಾಕ್ತಾರೆ. ಹಾಗಾಗಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಎಚ್ಚರಿಕೆಯಿಂದ ಇರಿ. ಏನಾದರೂ ಈ ರೀತಿ ತೊಂದರೆ ಉಂಟಾಯಿತು ಅಂದರೆ 112ಗೆ ಕರೆ ಮಾಡಿ ಮಾಹಿತಿ ಕೊಡಿ. ನೀವು ಎಚ್ಚರಿಕೆಯಿಂದ ಇರಿ, ನಿಮ್ಮ ಜೊತೆಗಿರೋರ್ಗೂ ಕೂಡ ಯಾರೂ ಕೂಡ ತೊಂದರೆ ಕೊಡಬೇಡಿ ಅನ್ನುವಂಥ ಮಾಹಿತಿಯನ್ನು ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಅವರು ಕೊಟ್ಟಿದ್ದಾರೆ. ಜೊತೆಗೆ 112ಗೆ ಕರೆ ಮಾಡುವ ಮೂಲಕ ನಿಮ್ಮ ಸೇಫ್ಟಿಯನ್ನು ನೀವು ಕಾಯ್ದುಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಮೊದಲನೇದಾಗಿರ್ತಕ್ಕಂಥದ್ದು ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೆ ಏನಾದರೂ ಸಣ್ಣ ಪುಟ್ಟ ವಾಗ್ವಾದಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಸಂಯಮವನ್ನು ಪಾಲನೆ ಮಾಡಬೇಕಾಗ್ತದೆ, ರಿಸ್ಟ್ರೈನ್ ಇರಬೇಕಾಗ್ತದೆ. ಅನಾವಶ್ಯಕವಾಗಿ ಕೋಪ ಮಾಡ್ತಕ್ಕಂಥದ್ದು ಅಥವಾ ಅನಾವಶ್ಯಕವಾಗಿ ಆವೇಶಕ್ಕೆ ಒಳಗಾಗ್ತಕ್ಕಂತಹ ಅವಶ್ಯಕತೆ ಇಲ್ಲ. ಏನೇ ವಿಷಯವಿದ್ದರೆ ನೀವು ಪೊಲೀಸರಿಗೆ ಅಂದರೆ 112ಗೆ ಕರೆ ಮಾಡಿದ್ರೆ ನಾವು ವಿತಿನ್ 7 ಮಿನಿಟ್ ಆರ್ 8 ಮಿನಿಟ್ ನಾವು ಸ್ಥಳಕ್ಕೆ ಬರ್ತೀವಿ. ಸ್ಥಳಕ್ಕೆ ಬಂದು ಆ ಪರಿಸ್ಥಿತಿ ಏನಾಗಿದೆ, ಯಾರು ತಪ್ಪಿದೆ ಅಥವಾ ಏನು ಇದಾಗಿದೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಸಂದರ್ಭಗಳಲ್ಲಿ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ಗಾಡಿ ಟಚ್ ಆಯಿತು ಅಥವಾ ಓವರ್ಟೇಕಿಂಗ್ ಆಯಿತು ಅಥವಾ ಈ ರೀತಿಯ ಸಣ್ಣ ಪುಟ್ಟ ವಿಷಯಗಳಲ್ಲಿ, ಯಾಕೆಂದರೆ ಈ ರಸ್ತೆಯನ್ನು ಉಪಯೋಗಿಸಲಿಕ್ಕೆ ಎಲ್ಲರೂ ಕೂಡ ಹಕ್ಕಿದೆ. ಒಬ್ಬರ ಹಕ್ಕನ್ನು ನಾವು ಇನ್ನೊಬ್ಬರು ಕೇಳಲಿಕ್ಕೆ ಆಗೋದಿಲ್ಲ. ಬಟ್ ರಸ್ತೆ ನಿಯಮಗಳನ್ನು ನೀವು ಪಾಲಿಸಬೇಕಾಗ್ತದೆ, ಬೇರೆಯವರು ಕೂಡ ಪಾಲನೆ ಮಾಡಬೇಕಾಗ್ತದೆ. ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾವ ರೀತಿಯಲ್ಲಿ ನೀವು ಪೊಲೀಸರಿಗೆ ಸಂಪರ್ಕಿಸ್ಬೋದು ಅಂಥೇಳಿ ನೀವು ಅವರ ಫೋಟೋವನ್ನು ತೆಗೆದು, ಅಂದರೆ ಏನು ವೈಲೇಷನ್ ಆಗಿದೆ ಅದರ ಫೋಟೋವನ್ನು ತೆಗೆದು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಿದ್ರೆ ನಾವು ಅವ್ರ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಈ ರೀತಿ ಏನಾದರೂ ವಾಗ್ವಾದ ಅಥವಾ ಒಂದು ಏನಾದರೂ ಇದು ಆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ 112ಗೆ ಕರೆ ಮಾಡಿ ಸಂಯಮದಿಂದ ಇರಿ. ಪೊಲೀಸರು ಬರ್ತಾರೆ. ಅಷ್ಟರ ಸಂದರ್ಭದಲ್ಲಿ ಅವರ ವಾಹನ ನಂಬರನ್ನು ನೋಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯ ಚೆಹರೆ ಪರಿಚಯವನ್ನು ನೋಟ್ ಮಾಡ್ಕೊಳ್ಳಿ, ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳಿ. ಪೊಲೀಸರು ಬಂದಾಗ ಅವರಿಗೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿವರವನ್ನು ನೀಡಿ. ಒಂದು ವೇಳೆ ನಿಮ್ಮ ಎದುರಿನ ವ್ಯಕ್ತಿಯೂ ಕೂಡ ಅಲ್ಲೇ ಇದ್ದಲ್ಲಿ ಅವ್ರಿಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಪೊಲೀಸರೊಂದಿಗೆ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ. ಈಗಾಗಲೇ ಎಲ್ಲೆಲ್ಲಿ ಈ ರೀತಿಯ ಒಂದು ಘಟನೆಗಳಾಗಿದೆ ಅವುಗಳನ್ನೆಲ್ಲ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತು ಅಂಥವ್ರ ಮೇಲೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಮೊದಲನೇದಾಗಿರ್ತಕ್ಕಂಥದ್ದು ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೆ